ನಮಸ್ಕಾರ ಸ್ನೇಹಿತರೆ, ಇವತ್ತು ನನ್ನ ಮೊದಲನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಬೇಕು. ನಾನು ಮನೆ ಕಟ್ಟೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ಲಿ ಮಾಹಿತಿ ಕೊಡ್ತೇನೆ. ಮನೆ ಕಟ್ಟೋದು ಪ್ರತಿಯೊಬ್ಬರ ಕನಸು, ಆದರೆ ಸರಿಯಾದ ಮಾಹಿತಿ ಇಲ್ಲಾಂದರೆ ಹಣ ಮತ್ತು ಸಮಯ ವ್ಯರ್ಥವಾಗಬಹುದು. ಈ ಚಾನಲ್ನಲ್ಲಿ ನಾನು ಫಸ್ಟ್ ಅಂದರೆ ಸ್ಟಾರ್ಟಿಂಗಿಂದ ಹಿಡಿದು ಮನೆ ಕಂಪ್ಲೀಟ್ ಆಗೋವರೆಗೂ ಕೂಡ ನಿಮಗೆ ಮಾಹಿತಿ ಕೊಡ್ತೇನೆ. ಸಿಮೆಂಟ್ ಯಾವುದು, ಐರನ್ ಯಾವುದು, ಎಲೆಕ್ಟ್ರಿಕ್ ವೈರ್ ಯಾವುದು, ಕಲ್ಲೆಷ್ಟು ಲೋಡ್ ಇದೆ, ಟೈಲ್ಸ್ ಯಾವುದು, ಕಮ್ಮೋಡಿ ಯಾವುದು, ಹಾಗೆಯೇ ಎಷ್ಟು ಫೀಟಲ್ಲಿ ನಮಗೆ ಲಿಂಟರ್ ಬರ್ತದೆ, ಸ್ಲ್ಯಾಬ್ ಬರ್ತದೆ, ಪ್ರತಿಯೊಂದರ ಬಗ್ಗೆ ಕೂಡ ನಾನು ನಿಮಗೆ ಇಲ್ಲಿ ಮಾಹಿತಿ ಕೊಡ್ತೇನೆ. ಫಸ್ಟ್ ಟೈಮ್ ಮನೆ ಕಟ್ಟುವವರಿಗೆ ಯಾವುದೇ ರೀತಿ ಮಾಹಿತಿ ಇರುವುದಿಲ್ಲ, ಅಂಥವರಿಗೆ ನನ್ನ ಈ ವಿಡಿಯೋ ತುಂಬಾ ಯೂಸ್ ಆಗಬಹುದು. ಹಾಗೆಯೇ ನಿಮಗೆ ಕೂಡ ಮನೆ ಕಟ್ಟುವ ಯೋಚನೆ ಇದ್ದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಸೈಡಲ್ಲಿ ಬೆಲ್ ಐಕನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ. ನನ್ನ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್. ಈಗ ಮನೆ ಸ್ಟಾರ್ಟ್ ಮಾಡುವಾಗ ಯಾವ ರೀತಿ ಮಾಡ್ತಾರೆ ನೋಡುವ. ಈ ರೀತಿ ಮುಸ್ಲಿಂ ನಾವು ನಮ್ಮ ಸ್ಟೈಲಲ್ಲಿ ಅಂದರೆ ಒಂದು ಹಲಸಿನ ತುಂಡಿನ ಒಂದು ತುಂಡು ಈ ರೀತಿ ಭೂಮಿಗೆ ಇಟ್ಟು ಇದರಲ್ಲಿ ಒಂದು ಸುತ್ತೆಯಲ್ಲಿ ಎಲ್ಲರೂ ಕೂಡ ಬಡಿದು ಆ ಒಂದು ತುಂಡು ಹಲಸಿನ ತುಂಡುಂಟಲ್ವ, ಮರದ ತುಂಡು, ಅದನ್ನು ನೆಲದ ಒಳಗೆ ಹೋಗುವವರೆಗೂ ಕೂಡ ಬಡಿಬೇಕು. ನಾವು ಪ್ರತಿಯೊಬ್ಬರು ಕೂಡ ಮನೆಯವರೆಲ್ಲರೂ ಕೂಡ ಈ ರೀತಿ ಬಡಿದು ಇದನ್ನು ನೆಲದ ಒಳಗೆ ಹೋಗುವ ಹಾಗೆ ಕಂಪ್ಲೀಟ್ಲಿ ಅದನ್ನು ಇದು ಮಾಡ್ತೇವೆ, ಆಯಿತಾ. ಆಮೇಲೆ ಅದಾದ ನಂತರ ಅದರೊಂದು ಪ್ರೊಸೆಸ್ ಮುಗಿದ ನಂತರ ನಮ್ಮ ಕಾಂಟ್ರಾಕ್ಟರಿಗೆ ನಾವು ಫಸ್ಟ್ ಪೇಮೆಂಟ್ ಕೂಡ ಇಲ್ಲಿ ಮಾಡಿದ್ದೇವೆ. ಕಾಂಟ್ರಾಕ್ಟರ್ ಯಾರು ಎಲ್ಲ ನಾನು ನಿಮಗೆ ಅವರ ನಂಬರ್, ಅವರ ಹತ್ರ ಮಾತಾಡಿಸ್ತೇನೆ, ಎಲ್ಲ ಕೊಡ್ತೇನೆ ವಿವರ. ಆದರೆ ನನ್ನ ಮನೆ ಯಾವ ರೀತಿ ಆಗಿದೆ ಅಂತ ನೋಡಿ ನಾನು ನಿಮಗೆ ಕಂಪ್ಲೀಟ್ಲಿ ಮಾಹಿತಿಯನ್ನು ಕೊಡ್ತೇನೆ ಫ್ರೆಂಡ್ಸ್. ಓಕೆ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಈಗ ಫಸ್ಟಿಗೆ ಪ್ಲ್ಯಾನೆಲ್ಲ ಆಗಿರ್ತದೆ. ಎಲ್ಲ ಪ್ಲ್ಯಾನ್ ಆದ ನಂತರ ಈಗ ಫೌಂಡೇಶನ್ ಮಾಡುವವರು ಬಂದು ಈ ರೀತಿ ಒಂದು ಮೆಜರ್ಮೆಂಟ್ ಟೇಪಲ್ಲಿ ಫಸ್ಟಿಗೆಲ್ಲ ಅಳತೆ ಮಾಡ್ತಾರೆ. ಅಳತೆ ಮಾಡಿ ಆದ ನಂತರ ಪ್ರತಿ ಒಂದು 4 ಕಡೆ ಕೂಡ ಒಂದು ನೂಲಲ್ಲಿ ಕಟ್ಟಿಬಿಡ್ತಾರೆ. ಆಮೇಲೆ ಆ ನೂಲು ಎಲ್ಲಿ ಇರ್ತದೆ ಅವರು ನೋಡಿಕೊಂಡು ಈ ರೀತಿ ಸುಣ್ಣದಲ್ಲಿ ಮಾರ್ಕಿಂಗ್ ಮಾಡಿಕೊಂಡು ಬರ್ತಾರೆ ಫೌಂಡೇಶನ್ ಮಾಡಲಿಕ್ಕೋಸ್ಕರ. ನಮ್ಮದು ಬೆಡ್ರೂಮ್ ಎಲ್ಲಿ ಬರ್ತದೆ, ಕಿಚನಲ್ಲಿ ಬರ್ತದೆ, ಹಾಲಲ್ಲಿ ಬರ್ತದೆ, ವಾಶ್ರೂಮಿಯಲ್ಲಿ ಬರ್ತದೆ, ಇದನ್ನೆಲ್ಲ ನೋಡಿ ಅವರು ಮಾರ್ಕ್ ಮಾಡ್ತಾರೆ. ಆಮೇಲೆ ಈ ರೀತಿ ಒಂದು ಹಿತಾಚಿ ಅಂತ ಹೇಳ್ತಾರೆ, ಅದನ್ನು ತಂದು ಈ ರೀತಿ ಮಣ್ಣನ್ನು ಅಗಿಸ್ತಾರೆ. ಮೊದಲೆಲ್ಲ ಜನರು ಅಗಿತಾ ಇದ್ದರು. ಆವಾಗ ಏನಾಗ್ತಿತ್ತು, ಒಂದು 4-5 ದಿನ ಹೋಗ್ತಿತ್ತು ಟೈಮ್ ಅಲ್ವಾ. ಇದರಲ್ಲಿ ಏನಾಗ್ತದೆ, ಒಂದು ಬೆಳಿಗ್ಗೆ ಇದು 10:30-11 ಗಂಟೆಗೆ ಸ್ಟಾರ್ಟ್ ಮಾಡಿದರೆ 3:30 ಗಂಟೆಗೆ ನಮ್ಮದು ಈ ಕೆಲಸ ಫಿನಿಶ್ ಆಗಿದೆ, ಕಂಪ್ಲೀಟ್ಲಿ ಫಿನಿಶ್ ಆಗಿತ್ತು. ನೋಡ್ತಾ ಇರ್ಬೋದು ನೀವು, ಇದು ತುಂಬ ಬೇಗನೆ ಕೆಲಸ ಮುಗಿಸುವಂಥ ಒಂದು ಮೆಷಿನ್ ಅಂತ ಹೇಳ್ಬೋದು ಇದು. ಓಕೆ, ಈಗ ಚೆನ್ನಾಗಿ 3:30 ಗಂಟೆ ಆಗುವಾಗ ನೋಡಿ ನಮ್ಮದೆಲ್ಲ ಈ ರೀತಿ ಮಾರ್ಕ್ ಮಾಡಿದ ಜಾಗಕ್ಕೆಲ್ಲ ಇದು ಅಗೆದು ಕಂಪ್ಲೀಟಾಗಿ ಆಗಿದೆ. ನೀವು ನೋಡ್ತಾ ಇರ್ಬೋದು, ಒಂದು ದಿನದ ನಮ್ಮ ಕೆಲಸ ಇಷ್ಟು ಕಂಪ್ಲೀಟಾಗಿ ಆಗಿದೆ. ಇದು ನೆಕ್ಸ್ಟ್ ಡೇ ನಮಗೆ ಫೌಂಡೇಶನಿಗೆ ಸ್ಟಾರ್ಟ್ ಮಾಡುವಂಥದ್ದು. ಆದ್ದರಿಂದ ನಾನು ನೆಕ್ಸ್ಟ್ ಡೇ ಫೌಂಡೇಶನ್ ನಿಮಗೆ ತೋರಿಸ್ತೇನೆ. ನಮ್ಮದೀಗ ಮನೆ ಆಗೋದು ಉಡುಪಿ ಸರೌಂಡಿಂಗ್ಸ್ನಲ್ಲಿ ಇರುವವರಿದ್ದರೆ ತುಂಬಾ ಯೂಸ್ ಆಗ್ತದೆ ಇದು, ಅಥವಾ ಹೊರಗೆ ಇದ್ದವರಿಗೆ ಕೂಡ ಒಂದು ಮಾಹಿತಿ ಸಿಗ್ತದೆ ಇದರಿಂದ. ಓಕೆ, ಪ್ರತಿಯೊಬ್ಬರು ಕೂಡ ನಮಗೆ ಕರೆಕ್ಟಾಗಿ ಮಾಹಿತಿ ಕೊಟ್ಟಿರೋದಿಲ್ಲ. ಇನ್ನು ನಾನು ನಾಳೆ ಫೌಂಡೇಶನದ ವಿಡಿಯೋ ಮಾಡ್ತೇನೆ.